ಅಶೋಕ್ ಸರ್ ವಿಜಯ್ ಸರ್ ನಿಂತ್ಕೊಂಡ್ಬಿಡಿ ಸರ್ ಕೈ ಎತ್ತಿ ಸರ್ ಸರ್ ಅಶೋಕ್ ಸರ್ ಒಂದು ಪೋಸ್ಟ್ ಇಟ್ಕೊಳ್ಳಿ ಹೆಂಗೆ ಮಾತಾಡಿ. ಎಲ್ಲರೂ ಕೂಡ ಬಹಳ ಕಾತರದಿಂದ ಈ ಬಜೆಟ್ ಅನ್ನ ನೋಡ್ತಾ ಇದ್ದಾರೆ. ಆದರೆ ಕಳೆದ 2 ಬಜೆಟ್ ಅನ್ನು ಕೂಡ ಕಾಂಗ್ರೆಸ್ ಸಿದ್ದರಾಮಯ್ಯನವರು ಏನು ಬಜೆಟ್ ಅನ್ನು ಮಂಡನೆ ಮಾಡಿದ್ರು, ಯಾವುದರಲ್ಲೂ ಅಭಿವೃದ್ಧಿಗೆ ಹಣವನ್ನ ಬಿಟ್ಟಿಲ್ಲ. ಎಲ್ಲ ಇಲಾಖೆಯಲ್ಲೂ ಅಭಿವೃದ್ಧಿಗೆ ಇದ್ದಂತೆ ಹಣವನ್ನ ಕಟ್ ಮಾಡಿ ಹಾಕಿದ್ದಾರೆ. ಎಲ್ಲ ನಿಗಮಗಳಲ್ಲಿ ಸಾಲ ಏನು ಕೊಡಬೇಕಾಗಿತ್ತು ಆ ಸಾಲದ ಹಣವನ್ನ ಕಟ್ ಮಾಡಿದ್ದಾರೆ. ಒಂದು ವಾಲ್ಮೀಕಿ ನಿಗಮದಲ್ಲಂತೂ 187 ಕೋಟಿನೂ ಲೂಟಿ ಹೊಡೆದು ಕಾಂಗ್ರೆಸ್ಸಿನ ಎಲೆಕ್ಷನ್ಗೆ ನುಂಗಿ ನೀರು ಕುಡಿದ್ಬಿಟ್ಟಿದ್ದಾರೆ. ಈಗ ಅವ್ರ ಹತ್ರ ಹಣ ಇಲ್ಲ, ಪಾಪರ ಹುಟ್ಟಿದ್ದಾರೆ, ಬೀದಿಗೆ ಬಂದಿದ್ದಾರೆ, ವಿಧಾನಸೌಧದ ಮುಂದೆ ತಟ್ಟೆ ಹಿಡ್ಕೊಂಡು ಭಿಕ್ಷೆ ಬೇಡೋ ಸ್ಥಿತಿ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಬಂದ್ಬಿಟ್ಟಿದ್ದಾರೆ, ಆ ತಟ್ಟೆ ಹಿಡ್ಕೊಂಡು ಭಿಕ್ಷೆ ಬೇಡೋ ಅಂತ ಸ್ಥಿತಿಯಲ್ಲಿ ಇರ್ತಕ್ಕಂಥ ಈ ಕಾಂಗ್ರೆಸ್ ಅವರು ಇವತ್ತು 1 ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನ ಸಾಲ ಮಾಡ್ತಾ ಇದ್ದಾರೆ. ಕರ್ನಾಟಕದ ಕೆಂಗಲ್ ಹನುಮಂತಯ್ಯನಿಂದ ಹಿಡಿದು ಇಲ್ಲಿವರೆಗೂ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಯಾರೂ ಕೂಡ ಸಾಲವನ್ನ 1 ಲಕ್ಷಕ್ಕೆ ಏರಿಸ್ತೋರಿಲ್ಲ. ಈ ಪುಟ್ಟಾತ್ಮ ಒಂದೇ ವರ್ಷದಲ್ಲಿ 1 ಲಕ್ಷ ಸಾಲ, 1,05,000 ಅಂದ್ರೆ ಮನೆಯಾಳ ಸಿದ್ದರಾಮಯ್ಯ 1,05,000 ಲಕ್ಷ ಕೋಟಿ. ಓಕೆನಾ? ಇನ್ನೇ 300 ವರ್ಷ ಮಾಡ್ಬೇಕು, ಇರಲ್ಲ ಸಿದ್ದರಾಮಯ್ಯ, 3 ವರ್ಷ ಇರಲ್ಲ. ಇಂಥ ಸಾಲ ಮಾಡಿ ಅವರು ಈಗ ಮೊನ್ನೆ ನಾವೆಲ್ಲ MLA ನೋಡಿ, ಆಯ್ತು ನಿಮ್ದು ಅಭಿವೃದ್ಧಿಗೆ ಹಣ ಕೊಡಿ, ಶಾಸಕರು ಏರಿಯಾಗೆ ಹೋಗಕ್ಕೆ ಮಾನ ಮರ್ಯಾದೆನಿಲ್ಲ. ಎಲ್ಲ ಪಾರ್ಟಿಯವ್ರಿಗೂ ಅಟ್ಲೀಸ್ಟ್ ಮರ್ಯಾದೆಗಾದ್ರೂ ಹೋಗ್ಬೇಕಾದ್ರೆ ಅಭಿವೃದ್ಧಿ ಹಣ ಕೊಡಿ ಅಂದ್ರೆ ಏನ್ ಹೇಳಿದ್ರು, ನಾವು ಫ್ರೀ ಕೊಟ್ಬಿಟ್ಟಿದ್ದೀರಿ, ನಮ್ಮ ಹತ್ರ ಹಣ ಇಲ್ಲ ಅಂದ್ರು. ಈಗೇನ್ ಮಾಡ್ತಾ ಇದ್ದಾರೆ, 1,05,000 ಕೋಟಿ ತಗೊಂತಾ ಇದ್ದಾರೆ. ಈಗ ಲೋನ್ ತಗೊಂಡಿದ್ದಾರೆ. ಅದರಲ್ಲಿ ಅವರು ಯಾಕೆ ತಗೊಂಡಿದ್ದಾರೆ ಅಂದ್ರೆ ಅದರಲ್ಲಿ 60% ಲಂಚ ಹೊಡಿಯಕ್ಕೆ. ಅವ್ರ ಹತ್ರ ದುಡ್ಡಿಲ್ಲ. ಈ ಸಾಲ ಮಾಡಿ ಲಂಚ ಹೊಡಿಯೋದು, ಸಾಲ ಮಾಡಿ ತುಪ್ಪ ತಿನ್ನು ಅಂತಾರೆ. ಇದು ಕಾಂಗ್ರೆಸ್ ಅವರಂಗಲ್ಲ, ಸಾಲ ಮಾಡಿ ಲಂಚ ಹೊಡಿ, ಸಾಲ ಮಾಡಿ ಲಂಚ ಹೊಡಿ, ಹಿಂದೆ ಸಾಲ ಮಾಡಿ ತುಪ್ಪ ತಿನ್ನಿ ಅಂದ್ರು. ಈಗ ಸಾಲ ಮಾಡಿ ಲಂಚ ಹೊಡೀರಿ ಅಂತ ಮಾಡಿ ಈಗ ಲಂಚ ಹೊಡಿಯಕ್ಕೆ ಸಾಲ ಮಾಡ್ತಾ ಇದ್ದಾರೆ. ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನ ಅಧೋಗತಿಗೆ ಇಳಿಸ್ತಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಡಾಫೆ ಮಾಡಿ ಸುಳ್ಳುಗಳನ್ನ ಹೇಳಿ ಇವತ್ತು ಒಂದು ಶಾಲೆ ಸೋರ್ತಾ ಇರೋ, ಹೆಂಚುಗಳೆಲ್ಲ ಬಿದ್ದೋಗಿ ಸೋರ್ತಾ ಇರೋ ಶಾಲೆನ ರಿಪೇರಿ ಮಾಡಕ್ಕೆ ಹೋಗ್ತಾ ಇಲ್ಲ. ಇವತ್ತ ರಸ್ತೆಗಳೆಲ್ಲ ಹಳ್ಳ ಬಿದ್ದಿದೆ, ರಿಪೇರಿ ಇಲ್ಲ, ಆಸ್ಪತ್ರೆಗಳಿಗೆ ಔಷಧಿ ಇಲ್ಲ, ಅಂಗನವಾಡಿಗಳೆಲ್ಲ ಮುಚ್ಚೋಗ್ತಾ ಇದೆ, ಅಂಗನವಾಡಿ ಸ್ಟ್ರೈಕ್ಗಳು ಮಾಡ್ತಾ ಇದ್ದಾರೆ. ಎಲ್ಲ ಬಸ್ಗಳಲ್ಲಿ ಬ್ಯಾಟ್ರಿನೇ ಇಲ್ಲ, ಡೀಸೆಲ್ ಇಲ್ಲ, ಸರ್ಕಾರಕ್ಕೆ ಬ್ಯಾಟ್ರಿನೇ ಇಲ್ಲ. ಈಗ ಪಾಪರಾಗಿ ವಿಧಾನಸೌಧದ ಮುಂದೆ ಭಿಕ್ಷೆ ಬೇಡೋ ರೀತಿ ಈ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಇದ್ದಾರೆ. ನಮ್ಮ ರಾಜ್ಯವನ್ನು ಹಾಳು ಮಾಡಿದ್ದಾರೆ. ಅಟ್ಲೀಸ್ಟ್ ನಾವಿವತ್ತು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ರಿ ಅಂದ್ರೆ, 2 ವರ್ಷ ಹಾಳು ಮಾಡಿದ್ರಿ, ಈ ವರ್ಷ ಆದರೂ ಅಭಿವೃದ್ಧಿಗೆ ಹಣ ಕೊಡಿ. ಶಾಸಕರು ಗೌರವದಿಂದ ಕ್ಷೇತ್ರದಲ್ಲಿ ಹೋಗಿ ತಲೆ ಎತ್ತಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿ. ಮನೆಯಾಳ ಕಾಂಗ್ರೆಸ್ ಅವರೇ ಇನ್ನಾದರೂ ಬುದ್ಧಿ ಕಲೀರಿ ಅಂತೇಳಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ